ಬೇಕು, ಅಕ್ಕ ಬೇಕು, ಅಕ್ಕ ಬೇಕು. ರಾಜು ಯಾಕಪ್ಪ ಹೇಳ್ತಾ ಇದೀಯಾ? ಅಕ್ಕ ಎಲ್ಲೋದ್ಲು? ಆಂಟಿ, ಅಕ್ಕ ನನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿಗೆ ಆಟಾಡ್ತಾನೆ. ಅದೆಲ್ಗ ಓಳಾಗೋಳಕ ಆಂಟಿ ಗೊತ್ತಿಲ್ಲ. ಬಾ ನಿಮ್ಮ ಮನೆ ಹತ್ರ ಬಿಟ್ಕೊಡ್ತೀನಿ. ನಿಮ್ಮ ಅಕ್ಕ ಬಂದಮೇಲೆ ನಿಮ್ಮ ಮನೆಗೆ ಕಳಿಸ್ತೀನಿ. ಬಪ್ಪ ಮನೆಗೆ ಹೋಗುವೆ. ಅಳ್ಬಾರ್ದು ರಾಜು, ಬಾ ಮನೆಗೆ ಹೋಗೋದಪ್ಪ. ಓ ನಿಮ್ಮ ಅಮ್ಮನೇ ಇಲ್ಲೇ ಬತ್ತೆ ರಾಜು. ಅಲ್ಲಿ ನೋಡು ಅಮ್ಮ ಬತ್ತೈತೆ. ಅಳ್ಬೇಡ ಕಣಪ್ಪ. ನಾನೊಬ್ಬನೇ ಬಿಟ್ಬಿಟ್ಟು ಹೊಂಟೋದ್ಲು ಕಣಮ್ಮ ಆಟಾಡೋಕ್ಕೆ. ಯಾಕವ್ವ ಯಾಕೆ? ಅಕ್ಕ ಎಲ್ಲೋಗವಳೆ? ಅಲ್ಲ ಪದ್ಮಕ್ಕ, ನಿನ್ನ ಮಗಳು ಈ ರಾಜನ ಆಟಾಡೋ ಕರ್ಕೊಬಂದ್ಬಿಟ್ಟು ಎಲ್ಲೋ ಫ್ರೆಂಡ್ಸ್ ಸಿಗೋರಂತ ಬಿಟ್ಬಿಟ್ಟು ಅವ್ರು ಆಟಾಡಕ್ಕೆ ಹೋಗೋರು ನೋಡಿ. ಇದು ಬಡ್ಕತೈತೆ ಇಲ್ಲಿ. ನಾನು ಯಾವ ಹುಡುಗ ಹಿಂಗೆ ಹೇಳ್ತಾ ಇದ್ದೆ ಅಂತ ಬಂದು ನೋಡಿದ್ರೆ ಇವನು ಅದಕ್ಕೆ ನಿಮ್ಮ ಮನೆ ಹತ್ರ ಕರ್ಕೊಬಂದ್ಬಿಡೋದ ಅಂತ ಬತ್ತಿದೆ. ಅಷ್ಟೊತ್ತಿಗೆ ನೀವೇ ಬಂದ್ರಲ್ಲ. ಎಲ್ಲೋದ್ಲು ಅವಳು? ಬಾ ಮನೆಗೆ ಬರಲಿ ಅವಳಿಗೆ. ಇವತ್ತು ಹಬ್ಬ ಮಾಡ್ತೀನಿ, ಬಾ ನಿನ್ನ ಮನೆಗೆ. ಎಲ್ಲ ಕಷ್ಟ ಅಂತ ಇವ್ರು ಆಟ ಆಡ್ತಿದ್ರಾ? ನಾನು ಅದಕ್ಕೆ ಒಳಗಡೆ ಟೀ ಮಾಡ್ಕೋಕೆ ಹೋದೆ. ಬಂದು ಕೇಳ್ತೀನಿ ನಮ್ಮ ಮನೆಯವ್ರ ಎಲ್ಲೇ ಇದ್ದು ಇಬ್ಬರುವೆ ಅಂದರು. ನಾನು ಎಲ್ಲೋದಪ್ಪ ಅಂತ ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಇಲ್ಲಿ ಬಂದವ್ರೆ. ಅವಳು ಎಲ್ಲೋದ್ಲ ಕಾಣೆ. ಮಾಡ್ತೀನಿ ಅವಳು ಹಂಗೆ ಈ ವೈದ್ಯನ ಕರ್ಕೊಬತ್ತಾಳೆ. ಅರ್ಧದಲ್ಲಿ ಬಿಟ್ಬಿಟ್ಟು ಎಲ್ಲ ಹೊಂಟೋಯ್ತಾಳೆ. ಬರಲಿ ಬಾ ಮನೆಗೆ. ಸರಿ ಬಕ್ಕ, ಇಷ್ಟು ದೂರ ಬಂದಿದೆಯಾ? ಟೀ ಮಾಡ್ತೀನಿ ಬಕ್ಕ. ಇಲ್ಲ ಕನ್ಸ ಅಂತ ಕೆಲಸ ಓಸಿ ಒಂದಿಲ್ಲ. ನನ್ನ ಆದ್ನಿ ಬಂದವಳೆಲ್ಲ ಇವತ್ತು ಚಿಕನ್ ಏನೋ ತತ್ತೀನಿ ಅಂತಿದ್ರು. ಅಡುಗೆ ಮಾಡಬೇಕು. ನಾನು ಈ ವೈಕ್ಳು ಹುಡ್ಕೋದೇ ಆಯಿತು. ಸರಿ ಅಳೋದು ನಿಲ್ಸಪ್ಪ. ನಾನು ಅವಳು ಬರಲಿ, ಅವಳು ಮಾಡ್ತೀನಿ, ನೀನು ಅಳೋದು ನಿಲ್ಸು. ಅಮ್ಮ ಅಕ್ಕ ಬಂದಮೇಲೆ ಅಪ್ಪಂಗೆ ಹೊಡಿಯಮ್ಮ. ಸರಿ ಬಾ ಅವಳಿಗೆ ಮಾಡ್ತೀನಿ, ಬಾ ಹೊಡಿತೀನಿ. ಆಯಿತು, ನೀನು ಅಳೋದು ನಿಲ್ಸು ಫಸ್ಟು. ಸರಿ ಕಣಮ್ಮ ಆಯಿತು. ಸರಿ ಕನ್ಸ ಅಂತ ಬರ್ತೀನಿ, ಟೈಮ್ ಆಯ್ತದೆ. ಅಯ್ಯೋ ಬಕ್ಕ, ಒಂದು 5 ನಿಮಿಷ ಟೀ ಮಾಡಿ ಕೊಡ್ತೀನಿ ಅಂದರು ಬರ್ತೀನಿ ಅಂತಿಲ್ಲಕ್ಕ. ಬಕ್ಕ, ನಾವು ನಿಮ್ಮ ಮನೆಗೆ ಬಂದು ಹಂಗೆ ಕಳಿಸ್ತೀರಾ ನಮ್ಮನ್ನ? ಬಕ್ಕ ಒಂದು ಲೋಟ ಮಾಡಿ ಕೊಡ್ತೀನಿ. ಇಲ್ಲ ಕನ್ಸ ಅಂತ ಇನ್ನೊಂದು ದಿನ ಬರ್ತೀನಿ ಬಿಡು. ಇವತ್ತು ಅಡುಗೆ ಮಾಡಬೇಕು ಶಾಂತ. ಬೆಳಗ್ಗೆನೇ ಚಿಕನ್ ತತ್ತಿ ಮಾಡಿಬಿಡು ಅಂದವ್ರ. ಇಷ್ಟೊತ್ತಾಯಿತು. ನಾನು ಅಲ್ಲೆಲ್ಲ ಆ ಬೀದಿ ಈ ಬೀದಿ ಎಲ್ಲ ನೋಡಿ ಕೊನೆಗೆ ಇಲ್ಲೋಗಿರ್ಬೋದು ಅಂತ ಬಂದೆ ಕಣವ. ನೋಡಿದ್ರೆ ಇಲ್ಲೇ ಅವನೇ ಅಳ್ತಾ ನಿಂತವನೇ. ಹೋಗಿ ಅಡುಗೆ ಮಾಡ್ತೀನಿ ಕಣವ. ಸರಿ ಆಯಿತು ಕನಕ. ಅದಕ್ಕೆ ಎಲ್ಲೋಗಿಂತದಕ್ಕೆ ಇಲ್ಲೆಲ್ಲ ಹುಡುಕ್ತಿದ್ದಲ್ಲ ನಿಮ್ಮನ್ನ. ಈ ವೈಕ್ಳು ನೋಡ್ಕೊಕೆ ಹೋಗಿದೆ ರಾಣಿ. ಎತ್ತಹಣೆ ಎಲ್ಗೋ ಹೋಗ್ಬಿಟ್ಟವೆ. ಇವನಲ್ಲಿ ಅಳ್ತಾ ನಿಂತವನೇ, ಅವಳು ಆಟ ಆಡೋಕ್ಕೆ ಇವನ್ನ ಬಿಟ್ಬಿಟ್ಟು ಹೊಂಟೋಗೋಳೆ. ಬರೀ ಇದೇಗಳು ನನಗೆ. ಎದ್ರೆ ಬರೀ ವೈಕ್ಳು ನೋಡ್ಕೋದೇ ಆಗಿರ್ತದೆ. ಕಲದಕ್ಕೆ ಮಕ್ಕಳೇ ಅಷ್ಟು. ಅಯ್ಯಪ್ಪ ಸಖತ್ ತುಂಟ್ರು ಇವ್ರು. ಹಿಡ್ದು ಸಾಕಾಗೋಗುತ್ತೆ. ಆ ಕಾಲದಲ್ಲಿ ಅದು ಹೆಂಗೆ 3-4 ಮಕ್ಕಳು ಮಾಡ್ಕೊತಿದ್ರು ಕಾಣೆ ಕಣಪ್ಪ. ಸರಿ ರಾಣಿ, ನಿಮ್ಮ ಅಣ್ಣ ಚಿಕನ್ ತತ್ತೀನಿ ಅಂದಿತ್ತಲ್ಲ, ಏನೂ ಗೊತ್ತಿಲ್ಲದಕ್ಕೆ. ಒಟ್ಟಿನಲ್ಲಿ ಅಣ್ಣ ಬಂದಂಗಿತ್ತು. ಹೋಗಿ ನೋಡಿ, ನಿಜ ನಂಗೆ ಗೊತ್ತಿಲ್ಲ. ಸರಿ ಕಂದ್ರಾಣಿ, ಬಾ ಹಾಲೆ 8 ಗಂಟೆ ಆಗೈತೆ. ಬೇಗ ಮಾಡ್ತೀನಿ, ಊಟ ಮಾಡುವೆ. ಎಲ್ಲೋಗಿದ್ಲೆ ಪದ್ಮ? ಆವಾಗಲೇ ಚಿಕನ್ ತಂದು ಮಾಡ್ಕವನೆ. ಒಂದು ಅದಾಗಿದೆ, ಏನೂ ಹಾಕಿಲ್ಲ. ಎಲ್ಗೋಗಿದ್ದೆ ನೀನು? ನಾನು ಇಲ್ಲೆಲ್ಲ ಹುಡುಕ್ತಿದ್ನಲ್ಲ ನಿನ್ನ. ಅಜ್ಜಿ ಆಟ ಆಡಕ್ಕೆ ಹೋಗಿದ್ದೋ ಕಣಜ್ಜಿ. ನೀವು ಆಟ ಆಡಕ್ಕೆ ಹೋದ್ರೆ ನಿಮ್ಮ ಅಮ್ಮ ಏನು ಮಾಡ್ತಿದ್ಲು? ನಮ್ಮ ಅಮ್ಮ ಹುಡುಕಬಹುದು. ಕಣತೆ, ಇವು ಎಲ್ಲೋ ಹೊಂಟೋಗ್ಬಿಟ್ಟಿದ್ವಾ. ಇವ್ನು ನೋಡಿದ್ರೆ ಶಾಂತಿ ಮನೆ ಹತ್ರ ಹೊಳ್ತಿದ್ದ. ಅವಳು ಇವನ್ನ ಬಿಟ್ಬಿಟ್ಟು ಹೊಂಟೋಗಿದ್ಲಂತೆ. ಇವ್ರನ್ನೇ ಹುಡ್ಕೋದಾಯ್ತು ಇಷ್ಟೊತ್ತಿಗೆ. ತಂದ್ರೆ ನಿಮಗ ಚಿಕನ? ಬನ್ನಿ ಅದು ಹಾಕೊಡು ಬನ್ನಿ, ಎಲ್ಲ ಸಾಮಾನು ತತ್ತೀನಿ. ಸರಿ ಬೇಗ ತರೋವು ಎಲ್ಲನೂ. ಬೇಗ ಮಾಡೋದ, ಬೆಳಗಿನ ಊಟಕ್ಕೆ ಅಲ್ವಾ? ನಮ್ಮಲ್ಲಿ ಚಿಕನ್ ಸಾರು ಅಕ್ಕಂಗೆ ಕೊಡೋದಿಲ್ಲ. ನಾನೊಬ್ಬನೇ ತಿನ್ಕೊತೀನಿ. ಬಪ್ಪ ಬಾರೋ ಮಗನೆ, ಆಟಾಡ್ ಮಗನೆ ನೀನು. ಇಲ್ಲೇ ಒಳಗಡೆ ನಿಮ್ಮ ಅಕ್ಕಂಗೆ ನಾನು ಏನೂ ಕೊಡೋಕ್ಕಿಲ್ಲ. ನಿನ್ನೊಬ್ಬಂಗೆ ಅಪ್ಪಿ ಕೊಡ್ತೀನಿ, ತಿನ್ನುವೆ. ಆಟಾಡ್ ಮಗನೆ ಬಾಲಲ್ಲಿ. ಕೊಡೋದಿಲ್ಲ ಒಬ್ಬಂಗೆ, ಅಮ್ಮನೊಳಗೆ ಆಟ ಆಡ್ತೀನಿ. ಸರಿ ಕಣಪ್ಪ ಆಯಿತು.